ಏ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಚಾನಲ್. ನಾನು ಸ್ಮಿತಾ. ಇವತ್ತು ನಾನು ಮಟರ್ ಪನ್ನೀರ್ ಮಾಡ್ತಾ ಇದ್ದೀನಿ. ಸೊ ಹಸಿ ಬಟಾಣಿ ಸೀಸನ್ ಬಂದಾಗ ಮಸ್ಟ್ ಟ್ರೈ ರೆಸಿಪಿ ಇದು. ಸೊ ಮೊದಲಿಗೆ ಪನ್ನೀರ್ನ ಕ್ಯೂಬ್ಸ್ ಆಗಿ ಕಟ್ ಮಾಡಿಕೊಂಡು ಬೇಕಾಗಿರೋ ಮಸಾಲ ಐಟಮ್ಸ್ ಏನೇನು ಫ್ರೈ ಮಾಡ್ಕೋಬೇಕು ಅದನ್ನೆಲ್ಲ ಕೂಡ ಕಟ್ ಮಾಡಿದ್ದೀನಿ. ಇಲ್ಲೊಂದು ಪ್ಯಾನ್ಗೆ ಮಸಾಲ ಐಟಮ್ನ ಫ್ರೈ ಮಾಡೋಕ್ಕೆ 1 ಈರುಳ್ಳಿ, 3 ಮೆಣಸಿನ್ಕಾಯಿ. ಸೊ ಮಟರ್ ಪನ್ನೀರ್ ಮಾಡೋಕ್ಕೆ ಮಸಾಲಾನ ಫ್ರೈ ಮಾಡಿಕೊಂಡು ಪ್ಯೂರಿ ಮಾಡ್ಕೋಬೇಕು. ಸೊ ಮೀಡಿಯಮ್ ಸೈಜ್ದು 3 ಟೊಮೊಟೊ, 4ರಿಂದ 5 ಗೋಡಂಬಿ, ಒಂದು 5-6 ಬಾದಾಮಿ, ಒಂದು ಅರ್ಧ ಇಂಚು ಶುಂಠಿ, ಬೆಳ್ಳುಳ್ಳಿ ಇದನ್ನೆಲ್ಲನೂ ಹಾಕಿ ನೀಟಾಗಿ ಅದು ಸಾಫ್ಟಾಗಿ ಮಿಕ್ಸಿ ಮಾಡಿದಾಗ ಫುಲ್ಲು ನುಣ್ಣಗೆ ಪೇಸ್ಟ್ ಆಗಬೇಕು. ಅದರವರೆಗೂ ಮುಚ್ಚಳ ಮುಚ್ಚಿ ಸಾಫ್ಟಾಗಿ ಬೇಯಿಸ್ಕೊಳ್ಳಿ ಫ್ರೆಂಡ್ಸ್. ಮೇನ್ ಸ್ಟೆಪ್ಪೇ ಇದು. ನಾವು ಮಟರ್ ಪನ್ನೀರ್ ಮಾಡುವಾಗ ಮಸಾಲ ಐಟಮ್ ಎಲ್ಲ ನಾವು ಪ್ಯೂರಿ ಮಾಡಿದಾಗ ಕ್ರೀಮಿ ಕನ್ಸಿಸ್ಟೆನ್ಸಿ ಬರಬೇಕು. ಸೊ ನಾನು ಅದನ್ನು ತಣ್ಣಗಾಗೋಕ್ಕೆ ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಸೊ ಈಗ ಮತ್ತೆ ಅದೇ ಪ್ಯಾನ್ಗೆ ನಾನು ಒಂದು ಅರ್ಧ ಕ್ಯೂಬ್ ಬೆಣ್ಣೆ, 1-2 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಸೊ ಎಣ್ಣೆ ಮತ್ತು ಬೆಣ್ಣೆ ಮಟರ್ ಪನ್ನೀರ್ಗೆ ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ. ಅದಾದಮೇಲೆ 1 ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡಿ ಫ್ರೈ ಮಾಡಿದ್ದೀನಿ. ಅದಾದಮೇಲೆ 1 ಕಪ್ಪಷ್ಟು ಹಸಿ ಬಟಾಣಿನ ತೊಗೊಂಡಿದ್ದೀನಿ. ಸೊ ಅದನ್ನು ಕೂಡ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ತಾಯಿದ್ದೀನಿ. ಸೊ ಬಟಾಣಿ ಫ್ರೈ ಆದಮೇಲೆ ನಾವು ಮೊದಲೇ ಮಾಡಿಟ್ಕೊಂಡಿರೋವಂಥ ಅಂದರೆ ಬೇಯಿಸಿಟ್ಕೊಂಡಿದ್ವಲ್ಲ ಮಸಾಲಾಗೆ ರುಬ್ಬೋಕ್ಕೆ ಟೊಮೊಟೊ, ಈರುಳ್ಳಿ, ಮೆಣಸಿನ್ಕಾಯಿ ಇದನ್ನೆಲ್ಲ. ಸೊ ಅದನ್ನು ನೀವು ಮಿಕ್ಸಿಗೆ ಹಾಕಿ ಆದಷ್ಟು ನುಣ್ಣಗೆ ರುಬ್ಕೊಳ್ಳಿ ಫ್ರೆಂಡ್. ಅದು ಎಷ್ಟು ಕ್ರೀಮಿ ಕನ್ಸಿಸ್ಟೆನ್ಸಿ ಇರುತ್ತೆ ಅಷ್ಟು ಮಟರ್ ಪನ್ನೀರ್ ಚೆನ್ನಾಗುತ್ತೆ. ಅದನ್ನು ಕೂಡ ಆ್ಯಡ್ ಮಾಡಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ಅದು ಒಂದು ಕುದಿ ಬಂದಮೇಲೆ 1/4 ಟೀ ಸ್ಪೂನಷ್ಟು ಗರಂ ಮಸಾಲ ಆ್ಯಡ್ ಮಾಡಿದ್ದೀನಿ ನಾನು. ಸೊ ಗರಂ ಮಸಾಲ ಹಾಕಿ ಮಿಕ್ಸ್ ಮಾಡಿದ್ಮೇಲೆ ಪನ್ನೀರನ್ನ ಸೇರಿಸ್ತಾ ಇದ್ದೀನಿ. ಸೊ ಕೆಲವರು ಫ್ರೈ ಮಾಡಿ ಹಾಕ್ತಾರೆ ಪನ್ನೀರನ್ನ, ನಾನು ಹಾಗೆ ಹಾಕಿದ್ದೀನಿ. ಸೊ ಹಾಗೆ ಹಾಕಿನೂ ಮಾಡಿದರೂ ಚೆನ್ನಾಗಿರುತ್ತೆ. ಅದಾದಮೇಲೆ 1 ಸ್ಪೂನಷ್ಟು ಫ್ರೆಶ್ ಕ್ರೀಮ್ನ ಆ್ಯಡ್ ಮಾಡಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ಪನ್ನೀರ್ ಮತ್ತು ಮಟರ್ ಹಾಕಿ ಮಾಡೋದು ಬೆಸ್ಟ್ ರೆಸಿಪಿ ಇದು. ಸೊ ತುಂಬ ಚೆನ್ನಾಗಿರುತ್ತೆ ಚಪಾತಿ, ನಾನ್ಗೆಲ್ಲ. ಸೊ ಮೇಲೆ ಸ್ವಲ್ಪ ಕಸೂರಿ ಮೇಥಿನ ಕ್ರಷ್ ಮಾಡಿ ಹಾಕ್ತಾಯಿದ್ದೀನಿ. ಸೊ ಮಟರ್ ಪನ್ನೀರ್ ಮಾಡುವಾಗ ಫ್ರೆಶ್ ಕ್ರೀಮ್ ಯೂಸ್ ಮಾಡಿದ್ರೂ ಆಗುತ್ತೆ, ಇಲ್ಲಾಂದ್ರೆ ಆಗುತ್ತೆ. ಇದ್ದರೆ ಯೂಸ್ ಮಾಡಿ. ಸೊ ನನ್ನ ಹತ್ರ ಇತ್ತು ಅಮೂಲ್ ಬ್ರ್ಯಾಂಡ್ದು, ಯೂಸ್ ಮಾಡಿದ್ದೀನಿ. ಸೊ ಒಂದು ಸ್ವಲ್ಪ ಲಿಡ್ನ ಕ್ಲೋಸ್ ಮಾಡಿ 1 ನಿಮಿಷ ಎಣ್ಣೆ ಎಲ್ಲ ಸೈಡಲ್ಲಿ ಬಿಟ್ಕೊಬರೋವರೆಗೂ ಕುಕ್ ಮಾಡಬೇಕು. ಸೊ ನಾನು ಇದನ್ನ ಚಪಾತಿ ಜೊತೆಗೆ ಸರ್ವ್ ಮಾಡಿದ್ದೆ. ವಿಡಿಯೋ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ. ಥ್ಯಾಂಕ್ಸ್ ಫಾರ್ ದ ವಾಚ್.